मैं हूं शिवानी और आप देख रहे हैं बीजापुर एक्सप्रेस। चलते हैं खबरों की ओर। ಉಳ್ಕಾದ ಬೆಳೆ ವಿಮೆ ತುಂಬಿರಿ ಅವ್ರಿಗೆ ಬೆಳೆ ವಿಮೆ ತುಂಬಿ ಅವ್ರಿಗೆ ಬಂದಿಲ್ವಾ? ಯಾವ ಗ್ರಾಮ ಬಂದೈತಿ? ಯಳವರ್ ಗ್ರಾಮ ಯಳವರ್. ಎಷ್ಟು ಮಂದಿಗೆ ಬಂತು, ಎಷ್ಟು ಮಂದಿಗೆ ಬಂದಿಲ್ಲ ಸರ್? 90% ತುಂಬಿದ್ರಲ್ಲಿ 1% ಅಷ್ಟೇ ಬಂದಿದೆ ಸರ್ ತುಂಬಿದವ್ರಿಗೆ. ಉಳಿದ ಜನರಿಗೆ ಯಾರಿಗೂ ಬಂದಿದೆ ಸರ್. ಮತ್ತು ಹೋದ ವರ್ಷ ಈ ವರ್ಷ 2 ವರ್ಷ ತುಂಬಿದ್ರು, 2 ವರ್ಷ ಬಂದಿದ್ರಿ. ಅಷ್ಟು ಕೆಲವೊಂದು ಜನರಿಗೆ 2 ವರ್ಷ ಬಂದಾವ, 1% ಜನರಿಗೆ ಅಷ್ಟೇ ಬರ. ಇದು ಎಲ್ಲಿ ಏನು ಅವ್ನು ಇನ್ಶೂರೆನ್ಸ್ ಆಗಿದ್ದ ಒಂದು ಬಂದು ಮಠದಾಗ ಕೂತು ಬರ್ಕೊಂಡು ಹೋಗ್ಯಾನ್ರಿ ಅವ್ರು. ತೊಗರಿ ಅಲ್ಲ ಕೆಲವರು ಗ್ರಾಮ ಪಂಚಾಯತಿಲಿ ಯಾರಿಗೂ ಇನ್ಶೂರೆನ್ಸ್ ಬಂದಿಲ್ಲ ಅಂತ ಹೇಳ್ತಾರೆ. ದೇವರಿಗೆ ಇಬ್ಬರಿಗೆ ತಾಲೂಕು ಎಲ್ಲವರು ಚೆಕ್ ಮಾಡಿದರೆ ನನಗೆ ವಾಪಸ್ ಹಾಕಿ ಬಂದಿದೆ. ದೇವರಿಬ್ಬರಿಗೆ ತಾಲೂಕು ಎಳವಾರಲ್ಲಿ ಇನ್ಶೂರೆನ್ಸ್ ಮಾಡಿ ಇವರಿಗೆ ದುಡ್ಡು ಬಂದಿಲ್ಲ ಅಂತ ಹೇಳ್ತಾರೆ. ಎಷ್ಟು ದಿನ ಬೇಕಾಗುತ್ತೆ ಬರೋಕ್ಕೆ? ಚಿಲ್ಲಿ ಇಲ್ಲ ರೀ, ತೊಗರೆ ಇದ್ದೀರಿ. ಅದು ಬೇಗ ಮಾಡಿ ಕಳಿಸಿಲ್ಲ. ನೀವು ಬರೋದು ಬಾಕಿ ಉಂಟು. ಬರ್ತೀನಿ ನೋಡಿ ನೀವು JD ಅಗ್ರಿಕಲ್ಚರು ಯಾರು ಇದ್ದಿಲ್ಲ. ಉಳ್ಳಾಗಡ್ಡಿ ಅದೆಲ್ಲ ಆದ್ಮೇಲೆ ಒಟ್ಟಿಗೆ ಬರ್ತೀನಿ. ದೇವರಿಪ್ಪರಿಗೆ ತಾಲೂಕ ಯಳವರ ಗ್ರಾಮ, ಬಿಜಾಪುರ ಜಿಲ್ಲಾ. ಇನ್ಶೂರೆನ್ಸ್ ಕಟ್ಟಲ ತೊಗರಿ ಇನ್ಶೂರೆನ್ಸ್ ನಮ್ಮ ರೈತರೆಲ್ಲರೂ ಕಟ್ಟಿದ್ದಾರೆ. 90% ಜನ ಇನ್ಶೂರೆನ್ಸ್ ಕಟ್ಟಾರ. ಅದ್ರೊಳಗ ಒಂದು 5% ಜನಕ್ಕೆ ಇನ್ಶೂರೆನ್ಸ್ ಬಂದಿದೆ. ಈಗ ಒಂದು ತಿಂಗಳಿಗೆ 20-25 ದಿನದ ಹಿಂದೆ ಬಂದಿದೆ. ಒಂದು 2-3 ದಿನ ನಿಮ್ಗೂ ಬರ್ತಾವಂತ ಹೇಳಿದ್ರು, ಫೋನ್ ಹಚ್ಚಾರ. ಅವರು ಇವತ್ತಿವರೆಗೂ ಒಟ್ಟು ಫೋನ್ ರಿಸೀವ್ ಮಾಡಲ್ಲ. ನಮ್ ಕೂಡ ಏನೋ ಸಲಹೆ ಕೊಟ್ಟಿಲ್ಲ ನಮಗ. ಅದಕ್ಕ ನಾವು ತಾಲೂಕ್ ಇದು ಪಂಚಾಯತಿ ಒಂದು ಕೊಟ್ಟೆವು ಮನವಿ. ಅಲ್ಲಿದ್ದ AD ಕೊಟ್ಟೆವು, ತಹಸೀಲ್ದಾರ್ ಆಫೀಸ್ಕೊಂದು ಕೊಟ್ಟಿವಿ. ಅದಕ್ಕೆ ಜಿಲ್ಲಾಧಿಕಾರಿಗಳು ಕೊಟ್ಟಿದ್ದೆವು. ಅವ್ರು ಫೋನ್ ಹಚ್ಚಿ ಇನ್ಶೂರೆನ್ಸ್ ಆಫೀಸರ್ ಮಾತಾಡ್ಯಾರ. ಅದಕ್ಕೆ ಇನ್ನೊಂದು ವಾರ 15 ದಿನದೊಳಗೆ ನಮಗೆ ಮಾಡಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಬರ್ಲಿಲ್ಲ ಅಂದ್ರೆ ನಾವು ನಮ್ಮ ಕ್ರಮ ನಾವು ಕೈಗೊಳ್ತೀವ್ರಿ. ಉಗ್ರ ಹೋರಾಟ ಮಾಡ್ತೀವಿ. ಎಲ್ಲಾ ರೈತರನ್ನ ಕಟ್ಕೊಂಡು ಹೋರಾಟ ಮಾಡ್ತೀವ್ರಿ. ನಾವು ಮುಂದುವರಿಸ್ತೇವ್ರಿ. ದಂಡಾಪೋಡ, ನಾಗರಾಳ. ದೇವರಿಪ್ಪರಿಗೆ ತಾಲೂಕಿನ ಯಾವಾರ ಗ್ರಾಮ ಪಂಚಾಯತಿ ಕಡ್ಕೋ ಯಾವಾರ ನಾಗರಾಳ ಗೋಣ ಗ್ರಾಮ ಪಂಚಾಯತಿ ಸಂಬಂಧಪಟ್ಟದ್ದು. ನಾವು ಗ್ರಾಮ ಪಂಚಾಯತಿ ಒಳಗೆ ಮನವಿ ಪತ್ರ ಕೊಟ್ಟಿವಿ. ಅಲ್ಲಿದ್ದ ಅಗ್ರಿಕಲ್ಚರ್ ಆಫೀಸ್ಗೊಂದು ಮನವಿ ಪತ್ರ ಕೊಟ್ಟಿವಿ. ತಹಸೀಲ್ದಾರ್ ಆಫೀಸ್ ದೇವರಿಪ್ಪರಿಗೆ ಅವ್ರಿಗೊಂದು ಮನವಿ ಪತ್ರ ಕೊಟ್ಟಿವಿ. ಜಿಲ್ಲಾಧಿಕಾರಿಗಳು ಬಿಜಾಪುರ ಇವರಿಗೊಂದು ಮನವಿ ಪತ್ರ ಕೊಟ್ಟಿವಿ. ಅವರು ಒಂದು ವಾರದೊಳಗಾಗಿ ಮಾಡಿಸ್ಕೊಡ್ತೀವಿ ಅಂತ ಅವರು ಜಿಲ್ಲಾಧಿಕಾರಿಗಳು ಹೇಳ್ಯಾರ. ನಂತರ ಒಂದು 10-20 ಮಂದಿ 5% ಜನರಿಗೆ ಬಂದದ. ನಮ್ಮ ಪಕ್ಕದ ಎಲ್ಲ ಇಬ್ಬರಿಗೆ ಇನ್ಶೂರೆನ್ಸ್ ಬಂದದ, ನಮ್ಮ ಹೊಲಗಳಿಗೆ ಬಂದಿಲ್ಲ. ಅವರು ಕಾಯಮ ಇನ್ಶೂರೆನ್ಸ್ ಬಂತಾರೆ, ಕಾಯಮೇ ಬರ್ತದೆ ಅವ್ರಿಗೆ. ಆದ್ರ ನಮಗೆ ಇವತ್ತಿಗೆ ಇನ್ಶೂರೆನ್ಸ್ 20 ಬಂದೀವಿ, ಇವತ್ತಿಗೆ ಇನ್ಶೂರೆನ್ಸ್ ಬಂದಿಲ್ಲ. ಅದಕ್ಕೆ ಇವರು ನಮ್ಗೆ ಸಾಹೇಬರು ಒಂದು ವಾರದೊಳಗೆ ಮಾಡಿಸ್ಕೊಡ್ತೀವಿ ಅಂತ ಇನ್ಶೂರೆನ್ಸ್ ಕಂಪನಿಯವ್ರು ಮಾತಾಡಿದ್ರು. ಹೊಂದಿವಿ. ಅಕಸ್ಮಾತ್ ಇವರು ಸಾಹೇಬರು ಸ್ಪಂದನೆ ಮಾಡಿಲ್ಲ ಅಂದ್ರೆ ಮುಂದಿನ ದಿನಮಾನಗಳಲ್ಲಿ ನಾವು ರೈತರು ಹೋರಾಟಕ್ಕೆ ಹೇಳ್ತೀವಿ ಅಂತ ನಾವು ಭಾವಿಸ್ತೀವಿ.
ನಿಖಂಡ್ರೇಗೌಡ ಸಿದ್ದನಗೌಡ ಮುಳುಮಿ. ನಾವು ಗ್ರಾಮ ಪಂಚಾಯತಿ ಯಾಳವಾರದಿಂದ ನಾಗರಾಡೋಳ ಹಾಗೂ ಕಡ್ಕೋಳ ಗ್ರಾಮದಿಂದ ಎಲ್ಲಾ ರೈತರು ಒಗ್ಗೂಡಿ ಇವತ್ತ ಒಂದು ಈ ಇನ್ಶೂರೆನ್ಸ್ ಬಗ್ಗೆ, ಬೆಳೆ ವಿಮೆ ಬಗ್ಗೆ, ಪ್ರಧಾನಮಂತ್ರಿ ಬಿಮಾ ಫಸಲ್ ಯೋಜನೆ ಬಗ್ಗೆ ಒಂದು ನಮಗೆ ಅಸಮಾಧಾನ ಆಗಿದೆ. ಇದು ಯಾಕಪ್ಪ ಅಸಮಾಧಾನ ಆಗಿದೆ? ನಾವು ಸುಮಾರು 4-5 ವರ್ಷಗಳಿಂದ ತುಂಬ್ತಾನೆ ಬಂದಿದ್ದೀವಿ. ಇದುವರೆಗೂ ಸಹಿತ ಈ ಬಂದಂತ ಎಲ್ಲಾ ರೈತರಿಗೂ ಇವತ್ತಿಗೂ ಬಂದಿಲ್ಲ. ಆದ್ರ ಅದೇ 1% ಜನರಿಗೆ ಪ್ರತಿ ವರ್ಷನೂ ಈ ಬೆಳೆ ವಿಮೆ ಜಮಾ ಆಗ್ತಾನೆ ಬಂದದ. ಇದಕ್ಕೆ ಏನ್ ಕಾರಣ ಅಂತ ಮೂಲ ಹುಡ್ಕೊತ ಹೊಂಟ್ರ ಇವತ್ ನಾವು ಪ್ರತಿಭಟನೆ ಮಾಡಿಸಿ ಬೇರೆ ಇಲ್ಲ ಅಂತ ಹೇಳಿ, ಅದಕ್ಕಿಂತ ಮೊದಲ ನಾವು ಮನವಿ ಮುಖಾಂತರ ಎಲ್ಲರಿಗೂ ಸ್ಪಂದಿಸ್ಬೇಕಂತ ಹೇಳಿ ತಾಲೂಕಾ ಕೃಷಿ ಆಫೀಸಿಗೂ ಹಾಗೂ ತಹಸೀಲ್ದಾರ್ ದೇವರಿಪ್ಪರಿಗೆ, ತಹಸೀಲ್ದಾರ್ ಸಾಹೇಬರಿಗೂ ಹಾಗೂ ಜಿಲ್ಲಾಧಿಕಾರಿಗಳು ಬಿಜಾಪುರ ಇವರಿಗೂ ಒಂದು ಮನವಿ ಕೊಡಕ್ ಬಂದಿವಿ. ಅದರ ಪ್ರಕಾರ ಇಲ್ಲಿ ಜಿಲ್ಲಾಧಿಕಾರಿಗಳು ನಮಗೆ ಒಳ್ಳೆ ರೀತಿ ಸ್ಪಂದನೆ ಮಾಡಿ ಅವಾಗಿನ ತಕ್ಷಣದಲ್ಲಿ ಫೋನ್ ಎತ್ಕೊಂಡು ಇನ್ಶೂರೆನ್ಸ್ ಆಫೀಸ್ ಮಾತಾಡಿ 1 ವಾರದೊಳಗಾಗಿ ನಿಮಗೆ ಯಾವುದೇ ಪರಿಸ್ಥಿತಿಯಲ್ಲಿ ಇಲ್ಲೇ ಜಮಾ ಆಗುವಂತೆ ನಾವು ಕ್ರಮ ಕೈಗೊಳ್ತೀವಿ ಅಂತ ಹೇಳ್ಯಾರ. ಇನ್ನ ಅವರಿಗೆ ನಾವು ಮಾತಿಗೆ ಬೆಲೆ ಕೊಟ್ಟು ಇದೇ ಒಂದು ಮನವಿಯನ್ನ ಮುಂದೆ ನಾವು ಇನ್ಶೂರೆನ್ಸ್ ಆಫೀಸ್ಗೂ ಕೊಡೋರಿದ್ದೀವಿ. ಮತ್ತ ಇದು ಸಾಮೂಹಿಕವಾಗಿ ಮತ್ತು ಶಾಂತ ರೀತಿಯಿಂದ ನಾವು ಒಂದು ಮನವಿಯನ್ನು ಸಲ್ಲಿಸ್ತೀವಿ. ಇದಕ್ಕೆ ನಮ್ಮ ಜನರಿಗೆ ಯಾವುದೇ ರೀತಿಯಂತ ಒಂದು ಫಲ ಸಿಗಲಿಲ್ಲ ಅಂದ್ರ, ಇನ್ಶೂರೆನ್ಸ್ ಜಮಾ ಆಗ್ಲಿಲ್ಲ ಅಂತಂದ್ರ ಇದನ್ನ ಮುಂದಿನ ದಿನಗಳಲ್ಲಿ ನಾವು ಉಗ್ರ ಹೋರಾಟದ ಮುಖಾಂತರವಾಗಿ ನಾವು ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿಸಿಂದ ಇವತ್ತ ನಮ್ಮ ಎಲ್ಲ ಸಮಸ್ತ ಜನರ ಯಾವಾರ ಗ್ರಾಮ ಪಂಚಾಯತಿ ಮತ್ತೆ ಕಡಕೋಳ ನಾಗರ ಎಲ್ಲಾ ಜನರ ಪರವಾಗಿ ನಾನು ಇವತ್ತೊಂದು ಮನವಿಯನ್ನ ನಿಮ್ಮ ಎಲ್ಲರಿಗೆ ಈ ಪತ್ರಿಕಾ ಮುಖಾಂತರವಾಗಿ ನಾನು ಎಲ್ಲರಿಗೂ ಕೊಟ್ಟಿರ್ತೀನಿ. ಇದು ನಾನು ಗುರುನಾಥ್ ಬಡಿಗೆ ಯಾವಾರ. ನಮ್ಮ ಟಿವಿಯವರಿಗೆ ನಮಸ್ಕಾರಗಳು. ನಾವು ತೊಗರಿ ವಿಮೆ ಮತ್ತು ಹತ್ತಿ ವಿಮೆ ಬಗ್ಗೆ ಇಲ್ಲಿ ತಹಸೀಲ್ದಾರ್ ಸಾಹೇಬರಿಗೆ ಹಾಗೂ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟೆವು. ಈಗಾಗಲೇ ಅವ್ರು ಸ್ಪಂದಿಸ್ಲಿಕ್ಕಂದ್ರೆ ನಾವು ಉಗ್ರವಾದ ಹೋರಾಟ ಮಾಡ್ತೇವೆ. ಅದಕ್ಕಾಗಿ ತೊಗರಿ ಮತ್ತು ಹತ್ತಿ ಯಾವ್ಯಾವ ಗ್ರಾಮ ಪಂಚಾಯತಿ ಅದಕ್ಕೆ ಅವರು ಸ್ಪಂದನೆ ಮಾಡಬೇಕು ಅಂತೇಳಿ ನಾನು ಎಲ್ಲರಿಗೂ ಕೈ ಮಾಡಿ ಕೇಳ್ತೀನಿ. ಅದರ ಸಲುವಾಗಿ ನಾನು 2 ಮಾತುಗಳನ್ನು ಮುಗಿಸ್ತೀನಿ. ನನ್ನ ಹೆಸರು ಮಲ್ಕಣ್ಣ ದರಪ್ಪ.